ಹಾಳಾಗೋಗ್ಬಿಟ್ಟಾಯ್ತೋ ಏನೋ. ಲಾಂಗ್ರಾಜ್ ಅಣ್ಣವ್ರೆ, ನಮ್ ಬ್ಯಾಕೆ ಕಳ್ದೋಗ್ಬಿಟ್ಟೈತೆ, ನೀವೇನ ನೋಡಿದ್ರ? ನನ್ನ ಹೆಂಡತಿ ಕೆಂಪಿ ಓಡೋಗ್ 4 ವರ್ಷ ಆಯ್ತು. ಅವಳದೇ ಚಿಂತೆ ಮಾಡಲ್ಲ. ಪುಟ್ಕೋಸಿ ನಿನ್ ಮ್ಯಾಕೆ ಕಟ್ಕೊಂಡು ನನ್ಗೇನಾಗ್ಬೇಕು? ನಿಮ್ ಹೆಂಡ್ರು ಯಾಕೆ ಓಡೋದ್ಲು ಗೊತ್ತಾ? ಗೊತ್ತಿಲ್ಲ. ನನಗ್ ಗೊತ್ತು. ಯಾಕೆ? ನೀನು ಒಂಥರ ಕೆಟ್ಟೋಗಿರೋ ಪಂಪ್ ಸೆಟ್ ಇದ್ದಂಗೆ. ಆಳ ದಿಲ್ಲಿರಂಗೈತೆ. ನಮಸ್ಕಾರ ಕಾರಣ. ಅದಕ್ಕೆ ನಮ್ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗೋಗ್ಬಿಟ್ಟಿರೋದು, ಎಲ್ಲಂದ್ರೆ ಅಲ್ಲೇ. ಅಯ್ಯಯ್ಯೋ, ನೀನ್ ಇಲ್ಲಿದ್ಯಾ? ನಿನಗೋಸ್ಕರ ನೋಡ್ಬಾರ್ದೆಲ್ಲ ನೋಡಿ, ಕೇಳ್ಬಾರ್ದೆಲ್ಲ ಕೇಳ್ಕೊಂಡ್ ಬಂದ್ಬಿಟ್ಟಲ್ಲಪ್ಪ ಶಿವನೇ. ಅಯ್ಯಯ್ಯೋ, ಇವತ್ತು ಮಾರ್ನಮಿ ಬೇರೆ. ನಿನ್ನೆ ಯಾರು ಬ್ಯಾ ಅನ್ಸ್ಬಿಟ್ಟು ಗುಡ್ಡೆ ಮಾಂಸ ಹಾಕ್ಬಿಟ್ರು ಅನ್ಕೊಂಡ್ಬಿಟ್ಟಿದ್ದೆ. ಅದ್ ಸರಿ, ನಿನ್ನ ಯಾರಿಲ್ಲಿ ಕಟ್ಟಾಕಿದ್ದು? ನಾನೇ. ಅಟ್ಟಿಲಿದ್ ಮ್ಯಾಕೆನಾ ಯಾಕೆ ಹಿಡ್ಕೊಂಬಂದೆ? ಮನೇಲಿ ಮಾತಾಡಕ್ ಬಂದ್ರೆ ಸಿಡಿಸ್ತೀಯಾ? ಅದಕ್ಕೆ ಮ್ಯಾಕೆ ಹಿಡ್ಕೊಂಡು ಇಲ್ಲಿಗೆ ಬಂದ್ರೆ ನೀ ಅದನ್ನ ಹುಡ್ಕೊಂಡ್ ಬಂದೇ ಬರ್ತೀಯ ಅಂತ ಗೊತ್ತು. ಹುಡ್ಕೊಂಡ್ ಬಂದ್ಬಿಡ್ತಾರೆ. ನನ್ನ ಹತ್ರ ಮಾತಾಡಂತ ಕೇಮೆ ಏನೇ ನಿನ್ಗೆ? ಒಂದ್ ಹೆಣ್ಣು ಒಂದ್ ಗಂಡಿನ ಜೊತೆ ಮಾತಾಡಕ್ಕೆ ಯಾಕೆ ಆಸೆ ಪಡ್ತಾಳೆ ಹೇಳು? ಯಾಕೋ? ಅದನ್ನೇ ಪ್ರೀತಿ ಏನದು. ನಾನೇನೋ ಪ್ರೀತಿಯಿಂದ ಮಾತಾಡ್ಸಕ್ ಬಂದ್ರೆ ಒಳ್ಳೆ ಉರಿ ಸಿಂಗನ್ ತರ ಮುಖ ಗಂಟ್ ಹಾಕೊಂಡೇ ಇರ್ತೀಯಾ? ನಾನ್ ನಿನ್ ಮೇಲೆ ಏನೇನ್ ಆಸೆ ಇಟ್ಕೊಂಡಿದೀನಿ ಗೊತ್ತಾ? ಪಟ್ನದಾಗಿ ಟೀಚರ್ ಕೆಲಸ ಮಾಡ್ಕೊಂಡು ಕಾರು ಬಂಗ್ಲೆ ಎಲ್ಲ ತಗೊಂಡು ನಿನ್ ಜೊತೆ ಸುಖವಾಗಿರ್ಬೇಕು ಅಂತ ಆಸೆ ಪಟ್ಟಿದೀನಿ. ಪಟ್ನಕ್ ಹೋದ್ರೇನೆ ಸುಖನ? ಆ ಸುಖ ಇಲ್ಲಿ ಸಿಗಕ್ಕಿಲ್ವಾ? ಇಲ್ಲೇನೈತೆ? ಅದೇ ಓಲಾ, ಅದೇ ಗದ್ದೆ, ಅದೇ ಮುಖಗಳನ್ನ ನೋಡಿ ನೋಡಿ ನಂಗಂತೂ ಬೇಸತ್ತೋಗೈತೆ. ಬೇಸತ್ತೋಗೈತಾ? ಬಾ, ಅದೆಲ್ಲ ಫುಲ್ ಆಗ್ಬಿಟ್ಟೈತೆ. ಇಲ್ಲೇ ಐತೆ ಅಣ್ಣ, ಸ್ವಲ್ಪ ಜಾರಿ ಕಳಿ. ಇರೋದಿಷ್ಟೇ, ಇದ್ರಲ್ಲೇ ವ್ಯವಹಾರ ಮಾಡ್ಬೇಕು. ನೀವು ಪಟ್ಟಕ್ಕೆ ಹೋಯ್ತಾ ಇದ್ದೀರಾ? ಎಸ್. ಒಳ್ಳೆ ಕೆಲ್ಸದಲ್ಲಿ ಇದ್ದೀರೋ? ಯಾ ಯಾ. ಒಳ್ಳೆ ಸಂಬಳ ಬರುವುದಲ್ವಾ? ಆಫ್ ಕೋರ್ಸ್. ಇವನೇನ ಕೇಳಿದ್ಕೆಲ್ಲ ಇಂಗ್ಲಿಷ್ ಅಲ್ಲೇ ಉತ್ತರ ಕೊಡ್ತಾನೆ. ಇವ್ರ ಅಪ್ಪ ಏನೋ ಇಂಗ್ಲಿಷ್? ವಾಟ್? ಅಲ್ಲ, ಕೇಳಿದ್ಕೆಲ್ಲ ಇಂಗ್ಲಿಷ್ ಅಲ್ಲೇ ಮಾತಾಡ್ತಿರಲ್ಲ. ನಿಮ್ಮಪ್ಪ ಇಂಗ್ಲಿಷ್ ಅವರ? ನೋ, ಐ ಆಮ್ ಕುಣಿಗಲ್ ಕೆಂಪೇಗೌಡ ಸನ್. ಕುಣಿಗಲ್ ಕೆಂಪೇಗೌಡ ಸನ್? ಯಾ. ಆ ಅಕ್ಷರ ಕಲ್ತಿದ ತಕ್ಷಣ ನಮ್ ತನಾನೇ ಮರ್ತ್ಬಿಡ್ತಾರ ನಮ್ ಜನ. ನಮ್ ತನ ಮರಿಬಾರ್ದ್ರಿ. ಟಿಕೆಟ್ ನೀವೇ ಕೊಡ್ಬೇಕು. ಹತ್ಬೇಕಾ ದುಡ್ಡು ಕೊಟ್ಟಿದ್ದೀನಿ. ದುಡ್ಡು ಕೊಡಪ್ಪ, ಟಿಕೆಟ್ ಕೊಡ್ತೀನಿ. ಎಷ್ಟ್ ಸರಿ ಕೊಡ್ಲಪ್ಪ? ಅವಾಗ್ಲೇ ದುಡ್ಡು ಕೊಡ್ಲಿಲ್ವಾ? ದುಡ್ಡು ಕೊಟ್ಟರೇನೆ ಟಿಕೆಟ್ ಕೊಡೋದು. ಅಯ್ಯೋ, ಕೊಟ್ಟಿದ್ದೀನಿ ಕಣಪ್ಪ. ಮಾಮೂಲಿ ಗಿರಾಕಿಂತ ಕಾಣುತ್ತೆ, ಇಳ್ಕಳಯ್ಯ. ಯಾಕಪ್ಪ ಬಸ್ ನಿಲ್ಸ್ಬಿಟ್ಟೆ? ಕಾಸು ಕೊಟ್ರೆ ಕೂರಿಸ್ತೀವಿ, ಇಲ್ಲ ಅಂದ್ರೆ ಇಳಿಸ್ತೀವಿ. ಇಳಿಯಯ್ಯ. ಎಷ್ಟ್ ಸರಿ ಕೊಡ್ಲಪ್ಪ ನಾನು? ಟಿಕೆಟ್ ಇಂದ ಬಸ್ ಹತ್ತಿದ್ಯಲ್ಲ, ಇಳಿಯ ಕೆಳಗೆ. ಏನ್ ನಿಮ್ ಮನೆ ಬಸ್ ಅಂತ ತಿಳ್ಕೊಂಡ್ಬಿಟ್ಟಾನೆ? ಕಷ್ಟ ಬಂದಾಗ ಮನೆ ದೇವ್ರು ನೆನ್ಸ್ಕೊಂಡವನೇ ತಾತಯ್ಯ. ಶಿವನೇ ಸಿಂಧುಲಿಂಗ. ಅಣ್ಣ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಅದನ್ನೆಲ್ಲ ಯಾಕೆ ಎತ್ತುತ್ತೀಯ? ನಿನ್ ಬೆಂಗಳೂರುವರೆಗೂ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ. ಅದನ್ನ ಒಳಗಿಟ್ಬಿಡಣ. ಪರವಾಗಿಲ್ಲ, ಮನೆ ದೇವ್ರು ಕಾಪಾಡ್ಬಿಟ್ಟ. ಏನಪ್ಪ, ಏನ್ ಮಾಡೋದೀಗ? ಏನು ಮಾಡಕ್ಕಾಗಲ್ಲ. ಇರೋದನ್ನ ತಿನ್ಕೊಬೇಕು ಶಿವ ಅಂತ. ಹಳ್ಳಿ ಜನಕ್ಕೆ ಇದೇ ಮೃಷ್ಟಾನ್ನ. ಓಯ್ಯ ಅಮ್ಮಯ್ಯ ಧರ್ಮಾನ್ಯ. ಯಾಕಿಲ್ಲಿ ಕುಂತಿದ ತಕ್ಷಣ ಕವಳ ತಯಾಡ್ಬತ್ತಾಯ್ತಲ್ಲ. ಇಲ್ಲಿ ಯಾರೋ ಅಲ್ಕ ನಮಗ ಕುಂತಿದ್ರ, ನಮ್ಗೆ ಯಾಕ್ಬೇಕು? ನೀರು ಬೇರೆ ಇಲ್ವೇ? ನಲ್ಲಿ ಇದ್ದಂಗೈತೆ. ಯಾರೋ ಮಹಾರಾಜನ ಮೊಮ್ಮಗ ಇರ್ಬೇಕು. ನಮ್ಮಂತವ್ರಿಗೆ ಕುಡಿಯಕ್ಕೆ ನೀರ್ಗೆ ವ್ಯವಸ್ಥೆ ಮಾಡಿಕ್ಬಿಟ್ಟವನೆ. ಏನೇ ಅದು? ಏನ್ ನೀರೇ ಬರ್ತಾ ಇಲ್ವಲ್ಲ? ನಮ್ಮೂರಲ್ಲಿ ಕಾಲಿಟ್ಟಿದ ಕಡೆ ನೀರು ಹರಿತದೆ. ಕಾವೇರಿ ಮಾತೆ. ಯಾತ್ರ ಸೀಮೆ ಊರಯ್ಯ. ಸಮಾಧಾನ ಆಯ್ತಿಲ್ಲ. ಸರ್, ಅಲ್ಲಿ ನೋಡಿ ಸರ್, ಯಾವನ ಕೊಳ ಕಲಿತಾವನೆ. ಅಯ್ಯೋ, ಹಳ ನೀರು ಚಿಪ್ಕೊಬೇಕು. ಯಾರು? ಕೊಳ ಕದಿತಿದ್ದೇನೋ? ಏನಣ್ಣ, ಸ್ವಲ್ಪ ಕರ್ರಗಿದ್ದೀನಿ ಅಂದ ತಕ್ಷಣ ಕಳ್ಳ ಅನ್ಕೊಂಡ್ಬಿಡದೆ.
ರೊಟ್ಟಿ ತಿಂತಿದ್ದೆ ಬಿಕ್ಕಳಿಕೆ ಬಂತು, ನೀರ್ ಕುಡಿಯಕ್ ಬಂದಪ್ಪ. ಯಾವನ ಗುಲ್ಡು ಇದ್ದಂಗ ಅವನೇ ನೋಡು. ಇಲ್ಲಿ ಕೊಳಾಯಿ ಕಳ್ತನ ಜಾಸ್ತಿ ಆಗ್ತಾ ಇದೆ. ಆದಷ್ಟು ಬೇಗ ಅಲ್ಲಿಂದ ಜಾಗ ಖಾಲಿ ಮಾಡು, ಕಳ್ಸ್ಕೋ. ಈ ಊರಲ್ಲಿ ಕೊಳಾಯಿ ಬೇರೆ ಕಳ್ತನ ಮಾಡ್ತಾರ, ಅವ್ರ ಮನೆ ಹಾಳಾಗುವಾಗ ರೊಟ್ಟಿ ತಿಂತೀರಾ? ನಿನ್ ರೊಟ್ಟಿ ಯಾವನಿಗೆ ಬೇಕು? ಬಿರಿಯಾನಿ ತಿಂದಿದೀವಿ, ಮೊದ್ಲು ಹೊರಡೆ ಅಲ್ಲಿಂದ. ಬಿರಿಯಾನಿ ತಿಂದ್ ಬಂದ್ರ ಕೇಳ್ಕೊಂಬಂಜನ. ಅಯ್ಯೋ ಶಿವನಿ. ಓಯ್ ಎಳೆ ಮೇಲೆ ಅಣ್ಣ ಇಲ್ಲೆಲ್ಲಾರು ಮನ್ಗಾಗ ಜಾಗ ಸಿಗ್ತದ? ಕುತ್ಕೋ ಕುತ್ಕೋ. ಅಲ್ಲೆಲ್ಲಾ ತರ ಅನುಕೂಲ ಆಯ್ತು. ಓ ನೀ ಆಗಿರಾಕಿನ ಕುತ್ಕೋ ಕುತ್ಕೋ. ಏನೋ ಗಿರಾಕಿ ಅಂತವನೆ, ಇರ್ಲಿ ಶಿವನಿಚ್ಛೆ. ಹಾ ಇಳಿ ಬಾಬಾ. ನಡಿಯಣ, ಎಲ್ಲಾ ತರ ಅನುಕೂಲ ಮಾಡ್ಕೊಟ್ಬಿಡಪ್ಪ ಶಿವನೇ. ಬನ್ನಿ ಸಾ ಇದೆ ಸಾ ನಿಮ್ ರೂಮು. ನನ್ನ ಒಬ್ಬನ್ ಯಾಕಪ್ಪ ಇಷ್ಟು ದೊಡ್ಡ ರೂಮು? ಒಂದ್ ಹಳೆ ಗೋಣಿ ಚೀಲ ಕೊಟ್ರೆ ಮೂಲೆ ಲಾಸ್ಕೊಂಡ್ ಮನ್ಕೊಂಡ್ಬಿಡ್ತಿದ್ದೆ. ಇಲ್ಲಿ ಎಲ್ಲಾ ತರ ಅನುಕೂಲ ಆಯ್ತು. ಹ್ಞೂ ಸಾ, ಇಲ್ಲಿ ಎಲ್ಲಾ ತರ ಅನುಕೂಲನೂ ಐತೆ ಸಾ. ಸರಿ, ನನಗೆ ನಿದ್ರೆ ಬತ್ತೈತೆ. ನಾನ್ ಜಾಡ್ಸ್ ಒದಿಯಕ್ ಮುಂಚೆ ಇಲ್ಲಿಂದ ಓಡೋಗ್ಬಿಡು. ಆರಾಮಾಗೈತೆ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ. ಬಂತು ಬಂತು ಕರೆಂಟು ಬಂತು. ಯಾರ್ ತಾಯಿ ನೀನು? ವಿಜಯನಗರ ಜಯಮ್ಮ. ಇಲ್ಲಿಗೆ ಯಾಕೆ ಬಂದಮ್ಮ? ನಿನ್ ಹತ್ರ ಬೋಣಿ ಮಾಡ್ಕೊಳಕ್ಕೆ. ತೆಗಿಯಮ್ಮ ಕೈನ. ಯಾಕ್ ಡಾರ್ಲಿಂಗ್? ಕರೆಂಟ್ ಹೊಡ್ದಂಗ ಆಯ್ತು. ಬೋಣಿ ಮಾಡು ಡಾರ್ಲಿಂಗ್, ಇವತ್ ಫಸ್ಟ್ ಗಿರಾಕಿ ನೀನೇ. ಬೋಣಿ ಮಾಡಿ ಅಂತಿದ್ದಲ್ಲ, ಏನ್ ವ್ಯಾಪಾರ ನಿಂದು? ಸರಿಕೆ ಕಾಣಿಸ್ತಿಲ್ಲ. ಓ ಅದಾ, ಅದಕ್ಕೆ ಬೇರೆ ಯಾರ ನೋಡ್ಕೋ. ಡಾರ್ಲಿಂಗ್, ನಿನ್ ಜನ್ಮದಲ್ಲೇ ನೋಡಿರ್ಬಾರ್ದು ಅಂತ ಸುಖ ಕೊಡ್ತೀನಿ. ಎಂಥ ಕರೆಂಟ್ ಹೊಡಿಸ್ತೀನಿ ಗೊತ್ತಾ? ವಿಜಯನಗರ ಜಯಮ್ಮ. ಸ್ವಲ್ಪ ಕೈ ತೆಗೆಮ್ಮ. ಬಾಗ್ಲ ಹಾಕಕ್ಕ ಓ ಕಲ್ಲ. ಇವಳು ಬಾಳ ಯಪ್ಪ, ಕಿತ್ತೋದ್ ಪೆಟ್ರೋಲ್ ಮ್ಯಾಕ್ಸು ತಗಲಾಕೊಂಡಿದ್ರೆ ಬರ್ನು. ಯಪ್ಪ ಶಿವ ನಾರಾಯಣ, ಬಲ್ ಜೋರಾಗೈತಿ. ಅತಿ ಮಧುರ ಅನುರಾಗ ಜೀವನ ಸಂಧ್ಯಾರಾಗ. ಅಣ್ಣ ಈ ಬಂಡಿ ನಿಮ್ದ? ನಂದೆ. ಎಷ್ಟು ರೂಪಾಯಿ ಕೊಟ್ರಿ? 8 ಲಕ್ಷ. 8 ಲಕ್ಷ ಸಪ್ಲೈ ಮಾಡೋ ತರ ಇದ್ದಾನೆ, ಕೇಳಿದ್ರೆ ಅಡ್ಜಸ್ಟ್ ಮಾಡ್ಬೋದು. ಮಾಲಿದ್ಯಾ? ಯಾವ ಮಾಲು? ಮೂಗ್ಬಟ್ಟು. ಅದು ಆಚಾರ ಅಂಗಡಿಲಿ ಇರ್ತದೆ. ಕುಂಕುಮ ಅದು ಗ್ರಂಥಿಗೆ ಅಂಗಡಿಲಿ ಇರ್ತದೆ. ಸೀರೆ ಸೀರೆ ಅದು ಜವಳಿ ಅಂಗಡಿಲಿ ಇರ್ತದೆ. ಇದೆಲ್ಲ ಹಾಕೊಂಡಿರ್ತಾರಲ್ಲ, ಅದೇ ಹೆಣ್ಮಕ್ಳು. ಇದಾವ. ಅಯ್ಯೋ ನೀನು ಬಾಳ ಭಕ್ತಿಸ್ಕೊಳ, ನೀನ್ ಚಾಪೆಲ್ ಮುದ್ರಕೊಂಡಾಗ ನಿನ್ನ ಬಾಯಿಗೆ ನನ್ನ ನಾಳೆ ಎಕ್ಕಳ ತುರ್ಕ. ನನ್ನ ಹುಡುಗಿ ಸಪ್ಲೈ ಅಂತಿದ್ಯಾ? ಅಯ್ಯಯ್ಯೋ, ನನ್ನ ಕಳ್ಳ ಅಂದಿದ್ರು ಬೇಜಾರಾಯ್ತಾರಿಲ್ಲ, ಹುಡುಗಿ ಸಪ್ಲೈ ಮಾಡೋನು ಅನ್ಬಿಟ್ಟಲ್ಲ. ಭಿಕ್ಷೆ ಹಾಕಿಮ್ಮ Get out, bloody beggar. ಹಾಕಿಮ್ಮ, ಇಲ್ಲ ಅನ್ಬೇಡಿ ಅಮ್ಮ. ಭಿಕ್ಷೆ ಹಾಕಿಮ್ಮ. Get out, I say. ಕೊಟ್ರೆ ಕೊಡ್ತೀನಿ ನಮ್ಮ, ಇಲ್ಲ ಅಂದ್ರೆ ಇಲ್ಲ ನಮ್ಮ. Nonsense. ದುಡ್ಡು ಅಂತ ಸಾಯ್ತಾರೆ. ಮುನಿಷಾ, ಇವತ್ ಸಖತ್ ಬೋರ್ ಹೊಡಿತದೆ ಕಣೆ. ಓ, ಯು ವಾಂಟ್ ಎಂಟರ್ಟೈನ್ಮೆಂಟ್? ಯಾ. ಒನ್ ಸೆಕೆಂಡ್. ಅಷ್ಟೊಂದು ದುಡ್ಡು ಯಾಕೆ ಬಿಸಾಕ್ತಾ ಇದೆಯಾ? ಜಸ್ಟ್ 10,000 rupees. ದುಡ್ಡಿಗೆ ಆಸೆ ಪಟ್ಟು ಆಯ್ಕೊಡೋರ್ಗೆ ಪೊಲೀಸ್ ಕೈಲಿ ಹೊಡಿಸಿ ಮಜಾ ತಗೊಳ್ಳೋಣ. ಇದ್ರಲ್ಲೂ ಒಂಥರ ಮಜಾ ಸಿಗತ್ ಕಣೆ. That's right. ಓ, ಅಲ್ಲೋಡೆ ಯಾವನು ಬಕ್ರ ಬರ್ತಿದ್ದಾನೆ. ಬಾಂಡ್ಲಿ ತಲೆಯವನು ತನ್ನ ತಲೆಡ್ಕ ಅನ್ಬಿಟ್ಟಲ್ಲ. Come on. Come on. ಯಾರು ಕೆಡುಕೊಂಡು ಹೋಗ್ಬಿಟ್ಟವ್ರಲ್ಲ, ಕಷ್ಟ ಕಾಲದಲ್ಲಿ ತಾಕೊಂಡ್ಬಿಡೋಣ. ಇರ್ಲಿ, ಬೇಕಾಯ್ತದೆ. ಜಗತ್ನ ಸೃಷ್ಟಿ ಮಾಡಿರೋ ದೇವ್ರೆ, ಈ ದುಡ್ಡನ್ನ ತೋರಿಸಿ ಅಗ್ನಿ ಪರೀಕ್ಷೆ ಮಾಡ್ತಾ ಇದ್ಯಾ? ನಂದು ನಂದೇ, ಬೇರೆಯವ್ರದು ನಂದಲ್ಲ. ನನಗೆ ಯಾಕೆ ಬೇಕು? ಅರ್ಪಿಸ್ದೆ. ಹಲೋ, ಪೊಲೀಸ್ ಸ್ಟೇಷನ್. ಅಲ್ಲೋಡೆ ಅಪ್ಪ, ಧರ್ಮಸ್ಥಳದ ಮಂಜುನಾಥ, ಶೆನ್ಮುಗ, ಈಶ್ವರ ಅರ್ಪಿಸ್ಬಿಟ್ಟೆ ಕಣಪ್ಪ, ಅಡ್ಡ ಬಿದ್ದೆ. ಏ ಮ್ಯಾನ್, ಅಷ್ಟೊಂದು ದುಡ್ಡು ಸಿಕ್ತಲ್ಲ, ಜೇಬ್ ಹಾಕೊಳ್ಳೋದ್ ಬಿಟ್ಟು ಹುಂಡಿಗೆ ಯಾಕೆ ಹಾಕ್ತೆ? ಯಾಕ ಕಂಡೋರ್ ದುಡ್ಡು ಪಾಸಾಣಕ್ ಸಮಾನ, ಅದಕ್ಕೆ ದೇವ್ರಿಗೆ ಅರ್ಪಿಸ್ಬಿಟ್ಟೆ.
ಬತ್ತೀನಿ ಕಣಕ್ಕ. ಏನೇ ನೀನ್ ಎಲ್ರಿಗೂ ಹಲ್ವಾ ತಿನ್ನಿಸ್ತಾ ಇದ್ದೆ, ಈಗ ಅವನೇ ನಿನ್ಗೆ ಹಲ್ವಾ ತಿನ್ಸ್ಬಿಟ್ಟ. ಜಸ್ಟ್ ವೇಟ್ ಅಂಡ್ ಸಿ. ಆರುತ ದೂರ ದೂರ ಮೇಲೆ. ನೀನ್ ನೋಡೋಕೆ ತುಂಬಾ ಒಳ್ಳೆ ತರ ಕಾಣಿಸ್ತೀಯ. ಹ್ಞೂ ಕಣಕ್ಕ, ಎಲ್ಲ ಹಂಗಂತಾರೆ. ನಿನ್ ಹೆಸರೇನು? ವೀರಣ್ಣ ಅಂತ. ಓಹೋ, ನಿನ್ ಊರ್ ಯಾವ್ದು? ಜಡೆ ಮೈಸಂದ್ರ. ಬೆಂಗಳೂರಿಗೆ ಯಾಕೆ ಬಂದೆ? ಅಯ್ಯೋ, ಅದೊಂದ್ ದೊಡ್ಡ ಕತೆ. ಊರಲ್ಲಿ ಸಾಲ ನನ್ನ ಎಗ್ಲೇರ್ಬಿಡ್ತು. ಅದನ್ನ ತೀರಿಸ್ಬೇಕು ಅಂತ ಬೆಂಗಳೂರಿಗೆ ಬಂದೆ. ನನಗೆ ಬೇಕಾಗಿರೋದು 2 ಎಕರೆ ಜಮೀನು, ಮಧ್ಯದಲ್ಲಿ ಒಂದ್ ದೊಡ್ಡ ಬಾವಿ. ಸರ್ಕಾರದವ್ರು ಕರೆಂಟ್ ಕೊಟ್ರೆ ಮೋಟರ್ ಹೊಡಿತೀನಿ, ಇಲ್ಲ ಭಗವಂತ ಕೈ ಕೊಟ್ಟ ಅಂತ ಕೈನಲ್ಲಿ ಹೊಡಿತೀನಿ. ಇದೆಲ್ಲ ಆಗ್ಬೇಕು ಅಂದ್ರೆ ನನಗೆ 50,000 ರೂಪಾಯಿ ಬೇಕು. ಅದಕ್ಕೆ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದೆ. ನಾನ್ ನಿನಗೆ ಕೆಲಸ ಕೊಡಿಸ್ತೀನಿ, ಮಾಡ್ತೀಯಾ? ಅಯ್ಯೋ ಯಕ್ಕ, ಆಯ್ಕೊಂಡ್ ತಿನ್ನೋಂಗೆ ಅಳ್ಸೋಗಿದ್ ಅನ್ನ ಕೊಟ್ರೆ ಬೇಡ ಅಂತೀನಿ. ನಮ್ಮ ಮನೇಲಿ ಅಂಡೆ ಆಣೆಗೂ ಮಾಡ್ತೀನಿ ಕಣಕ್ಕ. ಬಾ ಬಾ. ಅಯ್ಯೋ ನನ್ ದೇವ್ರೇ. ಸ್ಲೋ ಸ್ಲೋ. ನೋಡು, ನೀನ್ ಇಲ್ಲೇ ನಿಂತಿರು, ನಾನು ಓನರ್ ಹತ್ರ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಓಕೆ? ಒಂದ್ ಒಳ್ಳೆ ಕೆಲಸ ಕೊಡಕ್ ಹೇಳ್ಬಿಡಿ ಅಕ್ಕ. ಕೊಡಿಸ್ತೀನಿ. ಏನಯ್ಯ, ನಮ್ಮೂರಲ್ಲಿ ಕಡ್ಲೆ ಪುರಿ ಅಂಗಡಿ ನೋಡಿದೀನಿ, ಮಿಠಾಯಿ ಅಂಗಡಿ ನೋಡಿದೀನಿ. ಈ ಪಟ್ಟಣ ಜನ ಇಷ್ಟು ದೊಡ್ಡ ಅಂಗಡಿ ಮುಂದೆ ಬಂದು ಶೋಕಿ ಮಾಡಕ್ಕೆ ನಮ್ ದೇಶದಲ್ಲಿ ಹೊಟ್ಟೆಗಿಟ್ಟಿಲ್ದೆ ಜನ ಸಾಯೋದು. ಏನು ಮಾಡಕ್ಕಾಗಲ್ಲ. ನನ್ನ ಅಸಿಸ್ಟೆಂಟ್ ಹೊರಗಡೆ ಇದ್ದಾರೆ, ಅವ್ರ ಹತ್ರ ಅಮೌಂಟ್ ಕಳಿಸ್ತೀನಿ. ನಮ್ಮೂರ್ ಸಾಮಾನ್ ಕುಂತು ದೇವ್ರ ಇದ್ದಂಗ ಐತಲ್ಲ. ಕಾಚಾಗಿ ಚಾಕವನ ಕೊಡಂಗೆ ಅನ್ಕೊಂಡ್ಬಿಟ್ಟಿದ್ದೆ ಮುನ್ಸಾನೆ. ಅಯ್ಯೋ, ನೋಡಕ್ ನಮ್ಮವನ್ ಇದ್ದಂಗಿದ್ಯಾ, ಕುಂತ್ಕ. ಸರಿ, ಯಾಕಿ ವೇಷ? ಹೊಟ್ಟೆ ಪಡ್ಕೊಂಡು. ಅಯ್ಯಯ್ಯೋ, ಹೊಟ್ಟೆ ಪಾಡ್ಗೋಸ್ಕರ ನಮ್ ಜನ ಎಂತೆಂತ ವೇಷ ಹಾಕ್ತಾರಯ್ಯ. ನಿನಗೀ ಗತಿ ಬರಬಾರ್ದಾಗಿತ್ತು. ಅಂದಾಗ ನಿಮ್ದು ಯಾವ ಊರು? ಮಡ್ಗೆನಳ್ಳಿ. ಮಡ್ಗೇನಳ್ಳಿ. ಎಂತ ಕೆಟ್ಟ ಹೆಸರಯ್ಯ. ಅಕ್ಕವ್ರು ಬಂದ್ರು. ಯಾಕ? ನಿನಗ್ ಕೆಲ್ಸ ಹೇಳಿದೀನಿ. ಹ್ಮ್. ಈ ಚೀಟಿ ಅವ್ರ ಹತ್ರ ಕೊಡು. ಓ. ಕೆಲ್ಸ ಕೊಡ್ತಾರೆ. ಓ. ಬಾಯ್. ಆಹಾ, ಎಂತ ಒಳ್ಳೆ ಹೆಂಗ್ಸಯ್ಯ. ಅವಳು ಬಾಳ ಹಾಳಾಗೋಗ. ಭಗವಂತ, ಇವಳಿಗೆ 12 ಜನ ಹೆಣ್ಮಕ್ಳು ಕೊಡಪ್ಪ. ಅಡ್ಡ ಬಿದ್ದ ಕಣ ಕೊಡಿ ಕೊಡಿ. ಕೊಡಿ. ಇವಯ್ಯ ಲಂಚ ಗಿಂಚ ಕೇಳ್ತಾವನ. ನಾನೆಲ್ಲಿಂದ ಕೊಡ್ಲಣ್ಣ? ನೀವು ಕೆಲಸ ಕೊಟ್ಟು ಸಂಬಳ ಎಷ್ಟು ಅಂತ ಹೇಳಿದ್ರೆ ಈಗಿಂದಾನೆ ಕೆಲಸ ಶುರು ಮಾಡ್ಕೊಂಡ್ಬಿಡ್ತೀನಿ. ಏನು ಕೆಲ್ಸನ? ಆ, ಸಂಬಳನ? ಆ. ಏನ್ರಿ ತಮಾಷೆ ಮಾಡ್ತಾ ಇದ್ದೀರಾ? ಅವ್ರ ಬಟ್ಟೆ ತಗೊಂಡೋಗಿದ್ ಹಣನ ನಿಮ್ ಕೈಲಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರಲ್ಲ. ಬಟ್ಟೆನ? ಹಾ, ಹಣ? ಹೌದು. ಅವಮ್ಮನ? ಹಾ. ಮಾ! ಏ, ನಿಂತ್ಕೊಳ್ಳಯ್ಯ. ನಿನ್ ಕೈ ಕೈ ಕಡಿಯ. ಅಯ್ಯೋ ಎಲೆ ಹೊಡಕ್ತಿದ್ಯಾ? ಕೊಡೆಯ ದುಡ್ಡು. ಸ್ವಾಮಿ, ಅವಮ್ಮ ಕೆಲಸ ಕೊಡ್ಸಿಂದ ಕರ್ಕೊಂಡ್ ಮುಂದೆ ಈ ತರ ಪಗಡಿ ಊಟ ಇಟ್ಬಿಡ್ತಾಳೆ ಸ್ವಾಮಿ. ನನ್ ಮಾತ್ ನಂಬಿ. ನಾಟಕ ಆಡ್ತೇನೆ ನನ್ನ ಹತ್ರನೇ. ದುಡ್ಡು ಕೊಡ್ತೀಯೋ ಇಲ್ಲ ಪೊಲೀಸರನ್ನ ಕರೆಸ್ಲೋ? ಅಯ್ಯಯ್ಯೋ, ಎಲ್ಲಿಂದ ತಗೊಬರ್ಲಿ ಸ್ವಾಮಿ? ಏನಂದೆ? ದುಡ್ಡಿಲ್ವಾ? ಇಲ್ಲ. ಏ, ಇವನ್ ಕೋಟೆ ಡ್ರೆಸ್ ಕೊಡ್ರ, ಇಲ್ಲ ಕೆಲಸ ಮಾಡಿ. ಈ ತರ ನಾನ್ ಹಾಕೋಬೇಕಾ? ಹಾ. ಅಯ್ಯಯ್ಯೋ, ಏನು ಮಾಡಕ್ಕಾಗಲ್ಲ. ಒಂದ್ ನಿಮಿಷ ಇರಿ, ಮನೆ ದೇವ್ರ ಜ್ಞಾಪಿಸ್ಕೊತೀನಿ. ಹಾ. ಆತ ನೀವ್ ಹೇಳ್ದಂಗ್ ಜ್ಞಾಪಿಸ್ಕೊತೀನಿ ಬಿಡು. ನನ್ನೇನು ಮಾಡ್ಬೇಡಪ್ಪ. ನೋಡಪ್ಪ, ಈ ಸಣ್ಣ ವಿಷಯಕ್ಕೆಲ್ಲ ಮಸ್ತ್ ಗೊತ್ತಿಲ್ಲ. ನನ್ಗೇನು ಬೇಡಪ್ಪ, ನೀನ್ ದುಡ್ಡು ಕೊಡೋದೇ ಬೇಡ. ಹೋಗು ಹೋಗಪ್ಪ. ಮನೆ ದೇವ್ರ ನೆನ್ಸ್ಕೊಂಡ್ರೆ ಕೈ ಕೊಡಲ್ಲ. ಅಯ್ಯಪ್ಪ ಕೆಟ್ಟೆ. ಏನ್ ಮಾಡೋದೀಗ? ಅಣ್ಣ, ಅವ್ರದ್ದು ಸತ್ಯ ಹರಿಚಿಂದ ಪಿಕ್ಚರ್ ನೋಡೋಣ. ನಾನ್ ಟೆನ್ಷನ್ ಅಲ್ಲಿ ಇದ್ರೆ ನೀನ್ ಜೋಕ್ ಮಾಡ್ತಾ ಇದ್ಯಾ? ಇಲ್ಲ, ಒಯ್ಯನ್ ಪಿಕ್ಚರ್ ನೋಡಿದ್ರೆ ಬೇಜಾರು ಕಳೀತದೆ ಅಂತ. ಓ, ಲುಕ್, ನಾನ್ ಹೇಳೋದನ್ನ ಸರಿಯಾಗಿ ಕೇಳು. ಅವ್ರಿಗೆ ಸಾಕ್ಷಿ ಬೇಕಂತೆ. ರಿಜಿಸ್ಟರ್ ಮ್ಯಾರೇಜ್ ಆಗೋಣ, ಆಗ ಇಬ್ರು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾ. ನೋಡಿಲಿ, ಏನ್? ದೂರ 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 ನಿಂತ್ಕೊಂಡು ನಾನು ಹೇಳೋದನ್ನ ಕೇಳು. ಹಾ. ನಾನ್ ಚೆನ್ನಾಗಿದ್ದೀನಿ, ಹೇಗೋ ರಿಜಿಸ್ಟರ್ ಮ್ಯಾರೇಜ್ ಆಗೋಯ್ತು, ಪರ್ಮನೆಂಟ್ ಮಾಡ್ಕೊಂಡ್ಬಿಡೋಣ ಅಂತ ಆಸೆಗೀಸೆ ಪಡಬಾರ್ದು. ಓಕೆ? ನೀನ್ ಪರ್ಮನೆಂಟ್ ಆಗಿ ಇರು ಬಾ ಅಂದ್ರು ಕೂಡ ನಮ್ ತಾಯಣ ಇರಲ್ಲ ತಾಯಿ. ನನಗ್ ಬೇಕಾಗಿರೋದು 2 ಎಕರೆ ಜಮೀನು, ಮಧ್ಯದಲ್ಲಿ ಒಂದ್ ದೊಡ್ಡ ಬಾವಿ, ಸರ್ಕಾರದವ್ರು ಕರೆಂಟ್ ಕೊಟ್ರೆ. ಏನಮ್ಮ, ನೀವು ಮನಸ್ಫೂರ್ತಿಯಾಗಿ ಇಷ್ಟಪಟ್ಟು ಇವ್ರನ್ನ ಮದುವೆ ಆಗ್ತಾ ಇದ್ದೀರಾ? ಅದು ಬಾ, ಅದು ಬಾ. ಎಸ್. ನನ್ ಯಾಕೋ ಇವ್ರಿಬ್ಬರು ಜೋಡಿ ನೋಡ್ತಾ ಇದ್ರೆ ಅನುಮಾನ ಕಣಣ್ಣ. ಯಾಕೆ ಅಂತಂದ್ರೆ ರಾಮ ಸೀತೆಗಿಂತ ತಕ್ವ, ರಾಜ ರಾಣಿಗಿಂತ ಯಪ್ಪ. ಅಂದ್ಹಾಗೆ ಇವ್ರು ನಿಮ್ಗೆ ಏನಾಗ್ಬೇಕು? ಜವಾನ. ಶಟ್ ಮಿಸ್ಟರ್, ನೀವಾಗಿ ನೀವು ಒಪ್ಪಿತಾನೆ ಮದುವೆ ಮಾಡ್ಕೋತಿದ್ದೀರಾ? ಎಲ್ಲ ನಾಟಕ. ನಾನ್ ಹೇಳಿಲ್ವಾ ಇದೆಲ್ಲ ನಾಟಕ ಅಂತ? ಅಯ್ಯೋ ಹುಚ್ಚಪ್ಪ, ಇದೆಲ್ಲ ಭಗವಂತ ಆಡಿಸಿರೋ ನಾಟಕ ಅಂದೆ. ಇಷ್ಟ ಇಲ್ದೇ ಇಲ್ಲಿವರೆಗೂ ಬರ್ತಾ ಇದ್ನ. ಸರಿ ಸರಿ, ಇಬ್ರು ಸೈನ್ ಹಾಕ್ಬಿಟ್ಟು ಹಾರ ಬದಲಾಯಿಸ್ಕೊಳ್ಳಿ. ಬಾ ಸೈನ್ ಹಾಕ್ ಮದ್ವೆ ಆಗೋಣ. ನೀನಲ್ಲ ಇವಳು. ಬಾ ಸೈನ್ ಹಾಕು. ಇಲ್ಲ ಹಾಕ್ಲಾ? ಹಾ. ಬಾ.
ಮೋನಿಶಾ ಹಿಯರ್. ನನಗಿವತ್ತು ಮದ್ವೆ ಆಯ್ತು. ಕಂಗ್ರ್ಯಾಚುಲೇಷನ್ಸ್. ಅದಿರ್ಲಿ, ನಿಮ್ ಬಾಸ್ ಕನೆಕ್ಟ್ ಮಾಡಿ. ಮೇಡಮ್, ನಿಮ್ಗೆ ವಿಷಯ ಗೊತ್ತಿಲ್ವಾ? ನಮ್ ಲಾಯರು ಬೈಪಾಸ್ ಸರ್ಜರಿಗೆ ಅಮೆರಿಕ ಹೋಗಿದ್ದಾರೆ. ಬರೋದಕ್ಕೆ ಒಂದು 5-6 ತಿಂಗಳಾಗುತ್ತೆ. ವಾಟ್? 5-6 ಮಂತ್ಸ್ ಆಗುತ್ತಾ? ಪ್ರಾಪರ್ಟಿ ಡಿವೈಡ್ ಮಾಡ್ಬೇಕಾಗಿತ್ತು. ಎನಿ ಅದವೇ? ತಾಯಿ ಯಾಕೆ ಹಿಂಗ್ ಅರ್ಕೊಂತಾ ಇದ್ಯಾ? ನಮ್ ಲಾಯರ್ ಬೈಪಾಸ್ ಸರ್ಜರಿಗೆ ಅಮೆರಿಕಾಗ್ ಹೋಗಿದ್ದಾರೆ. ಬೈಪಾಸು ಹಂಗಂದ್ರೆ ಹಾರ್ಟ್ ಆಪರೇಷನ್. ಹಂಗಂದ್ರೆ ಎದೆ ಕುಯ್ಸ್ಕೊಳಕ? ಕುಯ್ಸ್ಕೊಳ್ಲಿ ಬಿಡು, ಅದಕ್ಕೆ ಯಾಕೆ ಕರ್ಕೊಂತೀಯ? ಯು ಫೂಲ್. ಅವ್ರು ಬರೋದು 5-6 ತಿಂಗಳಾಗುತ್ತೆ. 5-6 ತಿಂಗಳು? ಅಯ್ಯಯ್ಯೋ, ನೀನ್ ನನ್ನ ಬಾಳೆಹಣ್ಣು ತಿನ್ಸಕಿದ್ಯಾ? ಆ ಮ್ಯಾನೇಜರ್ ಅಪ್ಪ ಕೆಲಸ ಕೊಡ್ತೀನಿ ಅಂತ ಹೇಳಿದ್ದ. ನೀನ್ ನಂಬ್ಕೊಂಡು ನನ್ ಬಾಯಿ ಮಣ್ಣಾಗಿಸ್ಕೊಂಡ್ಬಿಟ್ಟೆ. ನನಗ್ ಬೇಕಾಗಿರೋದು 2 ಎಕರೆ ಜಮೀನು ಮಧ್ಯ. ಕೀಪ್ ಕ್ವೈಟ್. ನಿನ್ ದುಡ್ಡು ನಾನು ನಿನಗೆ ಕೊಡ್ತೀನಿ. ಕೀಪ್ ಕ್ವೈಟ್ ಪ್ಲೀಸ್. ಏನ್ ಕೊಡಿಸ್ತೀಯೋ? ನೀವಿಬ್ರು ಸೇರ್ಕೊಂಡು ಏನೋ ರಾಂಗ್ ಪ್ಲೇ ಮಾಡ್ತಾ ಇದ್ದೀರಿ ಅಂತ ನನ್ಗೆ ಯಾಕೋ ಅನುಮಾನ. ನೀನು ಹಾ. ನಕ್ಷತ್ರಕ್ಕಿಂತ ತತ್ವ, ಸೀಡಿಗಿಂತ ಎತ್ವ. ಆ ಕಡೆ ತಿರ್ಕೋ. ಯಾವ ಕಡೆ? ಆ ಕಡೆ. ಆಹಾ. ಹಣ್ಣು ಪಣ್ಣು ಇಕ್ಕೋರೆ ಎಪ್ಕೊಂಬಿಡದ. ಬೇಡ, ತಪ್ಪು ತಿಳ್ಕೊಂಬಿಟ್ಟಾರ. ಓಹೋ, ಏನ್ ಮೆತ್ತಗ್ ಮಾಡ್ಬಿಟ್ಟವ್ರೆ. ಆನೆ ಒಂಟೆ ಎಲ್ಲ ಹಾಕ್ಬಿಟ್ಟಾರೆ. ಜಿಂಕೆ ಜಿಂಕೆ ಜೋಡಿ, ಆನೆ ಆನೆ ಜೋಡಿ. ಅವಳೇನಾದ್ರೂ ಓನ್ಬಿಟ್ರೆ ನಾನು ಅವಳೆ ಜೋಡಿ. ಏನ್ ಮಾಡ್ತಾ ಇದೀಯ ಇಲ್ಲಿ? ಏನು ಇಲ್ಲ, ಆಯ್ಕೊಂತಿನವನ್ಗೆ ಐಶ್ವರ್ಯ ಸಿಕ್ತಂಗ ಆಗ್ಬಿಟ್ಟೈತೆ. ಅದು ಕನ್ನಡಿ ಒಳಗೆ. ನಿಜ ಆಗೋಗ್ಬಿಟ್ರೆ ಹೆಂಗಿರ್ತೈತೆ ಯೋಚನೆ ಮಾಡ್ತಿದ್ದೆ. ನೀನ್ ಯಾರು ಒಳಗ್ ಬರಕ್ ಹೇಳಿದ್ದು? ನಿಮ್ಮ ಅತ್ತಿಗೆಮ್ಮ ಅವರು ಮೋನಿಸಿನ ಸೋಪನ ಒಳಗಡೆ ಕಳಿಸ್ತೀನಿ, ಕಷ್ಟ ಸುಖ ಮಾತಾಡ್ಕೊಳ್ಳಿ ಅಂದ್ರು. ಅದಕ್ಕೆ ಬಂದೆ. ಇದೆಲ್ಲ ನಾಟಕ ಅಂತ ನಿನಗ್ ಗೊತ್ತು ತಾನೆ? ಗೊತ್ತು. ಗೊತ್ತಿದ್ದು ಇಲ್ಲಿ ಯಾಕೆ ಬಂದಿದ್ಯಾ? ಈ ಸೆಟಪ್ ಎಲ್ಲ ನೋಡ್ಬಿಟ್ಟು ನೀನ್ ತಲೆ ಕೆಡಿಸ್ಕೊಂಡ್ಬಿಟ್ಟು ಬಾ ಅನ್ಬಿಟ್ರೆ ಶುರು ಹಚ್ಕೊಂಡ್ಬಿಡಲ್ಲ ಅಂತ. Shut up and get out. ಅಯ್ಯೋ, ಹೋಗ್ದೆ ಇಲ್ಲೇ ಮಳೆ ಹೊಡ್ಸ್ಕೊಂಡಿದ್ದಾರೆ. ಅಕಸ್ಮಾತ್ ನಾನು ಆಚೆ ಹೋದೆ ಅನ್ಕೋ, ನಿಮ್ಮ ಅಣ್ಣ ಅತ್ತಿಗೆ ನನ್ ಮೇಲೆ ಅನುಮಾನ ಬರೋದಿಲ್ವೇ? ಅದಕ್ಕೆ ನೀವ್ ಒಂದ್ ಕೆಲಸ ಮಾಡು, ಹೂ ಅನ್ಬಿಡು. ಸೋಮ್ಕೆ ನಿನ್ ಪಕ್ಕದಲ್ಲಿ ಮಗ ಮನಿ ಕಡೆ ಮನಿಕೋತೀನಿ. ನೀನ್ ನನ್ ಪಕ್ಕದಲ್ಲಿ ಮಲ್ಕೊಂಡ್ರೆ ಅಷ್ಟೇ. ನೋಡ್ದಾ, ನಿನ್ ಮೇಲೆ ನಿನಗೆ ನಂಬಿಕೆ ಇಲ್ಲ. ಸರಿ ಬಿಡು, ಹೋಯ್ತಿರಿ. ಅದ್ ಸರಿ, ಈ ಹಣ್ಣು ಹಂಪಲು ರಾತ್ರಿ ಎಲ್ಲ ನೀನ್ ಒಬ್ಳೇ ಮೆದಕ್ಯಾ? ನನಗೂ ಸ್ವಲ್ಪ ಕೊಡು, ತಿನ್ಕೊಂಡೋಯ್ತೀನಿ. ಓಕೆ ಓಕೆ. ಅಯ್ಯೋ, ಹಿಂಗೆ ಹೂ ಅನ್ಬಿಟ್ಟಿದ್ರೆ ಹೆಂಗಿರೋದು ಏನು? ನಾರಾಯಣ, ಇದೇನಣ್ಣ ಸ್ವಿಮ್ಮಿಂಗ್ ಪೂಲ್ ಇಂದ ಈ ಅವತಾರದಲ್ಲಿ ಎದ್ದೇಳ್ತಾ ಇದೆಯಾ? ಏನಿಲ್ಲ, ಬೆಳಗ್ಗೆ ಎದ್ದು ಕೆರೆ ಹುಡುಕ್ತೆ, ಕಾಣ್ಲಿಲ್ಲ. ಇಲ್ಲಿ ಗಿಡ ಪಡ ಚೆನ್ನಾಗಿತ್ತು, ಪ್ರಕೃತಿ ಮುಗಿಸ್ಕೊಂಡು ತಳ್ಕೊಂಡು ಹೋಯ್ತಾ ಇದ್ದೀನಿ. ನಮ್ ಮೇಡಮ್ ಸ್ನಾನ ಮಾಡೋ ಜಾಗದಲ್ಲಿ ಈ ಕೆಲಸ ಮಾಡ್ತಾ ಇದೀಯಾ? ಅದ್ರಲ್ಲೇನೆ ತಪ್ಪು. ಹಳ್ಳಿ ಕಡೆ ಕೆರೆ ಒಳಗಡೆ ಬಟ್ಟೆ ಗಿಟ್ಟೆ ಶಣಿತಾರೆ, ಎಮ್ಮೆಗೆ ಮೆತ್ತಿಕ್ತಾರೆ. ಆ ಇಂದ ಅವರು ಮಾಡೋದಿಲ್ವೇ? ಅದಕ್ಕೆ ತೊಳ್ಕೊಂಡೆ. ಮೇಡಮ್ ಮೇಡಮ್ ಮೇಡಮ್, ಯಾಕೆ ಯಾಕೆ ಹಾಗಿರ್ಸ್ಕೊತಿದ್ಯಾ? ಶಿವನೇ ಶಂಭುಲಿಂಗ, ನಾರಾಯಣ ಗೋವಿಂದ. ಅಣ್ಣ, ನಿಮ್ಮೂರ್ ಯಾವ್ದಣ್ಣ? JMS. JMS ಅದೆಲ್ಲಿ ಬರ್ತದೆ? ಅದು ಅಲ್ಲೇ ಇರತ್ತೆ, ಬರೋದಿಲ್ಲ. ಅದ್ ಬರೋದ್ ಬೇಡ. ಹ. JMS ಯಾವ ಕಡೆ ಬರ್ತದೆ ಅಣ್ಣ? ಅದು ಜರ್ಮನಿನ ರೈಲ್ ಇಳಿದಿದ ತಕ್ಷಣ ಜಟ್ಕಾ ಗಡಿ ಹತ್ತಿ ಸ್ವಲ್ಪ ಮುಂದೆ ಹೋದ್ರೆ ಕುಣಿಗಲ್ಸ್, ಅದನ್ನ ಸ್ವಲ್ಪ ಮುಂದೆ ಹೋದ ಅಂದ್ರೆ ಎಡ್ಬ್ಯೂರ್ಸ್, ಅಲ್ಲಿಂದ ಬಲಗಡೆ ಹೋಗಿ ಎಡಗಡೆ ತಿರ್ಕೊಂಡ್ರೆ ಒಂದು ತಿಪ್ಪೆಗುಂಡಿರುತ್ತೆ, ಅದನ್ನ ದಾಟಿದ ತಕ್ಷಣ JMS. ಹಂಗಾದ್ರೆ ನೀವು ಜರ್ಮನಿ ಕಡೆಯವರ? ಇನ್ನೇ ನಿನ್ನಂಗ್ ಜಂಗಲ್ ಕಡೆಯವನ? ಹಂಗಾದ್ರೆ ಈ JMS ಅಂದ್ರೆ ಏನರ್ಥ ಅಣ್ಣ? ಜಡಾಯ್ಸ್ ಮಾಯ್ಸಂದ್ರಾಸ್. ಈ ಹೆಸರ್ನ ಎಲ್ಲೋ ತುಮಕೂರ್ ಕಡೆ ಜಡೆ ಮಾಯ್ಸಂದ್ರ ಅಂತ ಕೇಳ್ದಂಗ ಅನುಮಾನ ಬರ್ತಾ ಇದೆಯಲ್ಲ, ಯಾಕಣ್ಣ ಹೊಡಿತಾ ಇದೀಯಾ? ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಯಾರಾದ್ರೂ ಅನುಮಾನ ಅಂದ್ರೆ ಪಟಾರ್ ಅಂತ ಹೊಡೆಯೋದೇ ನನ್ನ ವೀಕ್ನೆಸ್. ಜರ್ಮನಿಲಿ ನೀನ್ ಏನ್ ಕೆಲ್ಸ ಮಾಡ್ತಾ ಇದ್ದಣ್ಣ? ಸಿಕ್ಕಾಕೊಂಬಿಟ್ಟ. ಜರ್ಮನಿಲಿ ಕುರಿ ಕಾಯೋನು ಟ್ರರ್ಬ್ಯಾ ಅಂತನಾ? ನಿಮ್ ಊರಲ್ಲಿ ಕುರಿ ಹೆಂಗ್ ಹೋಗ್ತದೆ? ಬ್ಯಾ ಅಂತದೆ. ಅದನ್ನೇ ತಗೊಂಡೋಗಿ ಅಮೆರಿಕಲ್ಲೋ ಜರ್ಮನಲ್ಲೋ ಬಿಟ್ರೆ ಹೆಂಗ್ ಹೋಗ್ತದೆ? ಬ್ಯಾ ಬ್ಯಾ ಅಂತದೆ. ಹಂಗೆ ಕುರಿಕಾಯವನ್ನ ದೇಶದಲ್ಲಿ ಎಲ್ಲೇ ಕರ್ಕೊಂಡೋಗ್ಬಿಟ್ರು ಟ್ರರ್ ಬ್ಯಾ ಅಂತಾನೆ ಅನ್ನೋದು. ನನ್ಗೆ ಯಾಕೋ ನಿನ್ನ ವಿಷಯದಲ್ಲಿ ಅನುಮಾನ ಕಣಣ್ಣ. ಮಲ್ಡರ್ ಮಾಡಕ್ ಬಿಡ್ತೀನಿ. ಇದೇನಮ್ಮ ಒಬ್ಳೆ ಬರ್ತಾ ಇದ್ದಿ? ಎಲ್ಲಿ ನಿಮ್ ಯಜಮಾನ್ರು? ನಮ್ಮ ಯಜಮಾನ್ರ? ಯಾರವರು? ನಿನ್ ಗಂಡಮ್ಮ. ಓ, ಅವ್ರೇನ್ ಕಿಡ್ಡ ಇಲ್ಲಿ ಇಟ್ಕೊಂಡ್ ಬರೋಕೆ? ಗುಡ್ ಬೆಳಿಗ್ಗೆ ಅಣ್ಣ, ಗುಡ್ ಬೆಳಿಗ್ಗೆ ಅಮ್ಮ, ಗುಡ್ ಬೆಳಿಗ್ಗೆ ಯಜಮಾನಮ್ಮ. ನೀವ್ ಏನ್ ಹೇಳ್ತಿದ್ದೀರಿ ನನ್ಗೆ ಅರ್ಥ ಆಗ್ತಾ ಇಲ್ಲ. ಸರ್, ನಾವ್ ಇವನ್ ಮಾತನ್ನ ನಡವಳಿಕೆನ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ ಅರ್ಧ ಹುಚ್ಚರೇ ಬಿಟ್ಟಿರ್ತೀವಿ. ನೀವು ಗಲಿಬಿಲಿ ಆಗ್ಬೇಡಿ.
ನಾನು 6 ತಿಂಗಳು ಜರ್ಮನಿಲಿ 6 ತಿಂಗಳು ಜೋಗ್ಪಾಳ್ಯದಲ್ಲಿ ಇರ್ತೀರಲ್ಲ, ಅದಕ್ಕೆ ಇಂಗ್ಲಿಷು ಕನ್ನಡನ ಮಿಕ್ಸ್ ಮಾಡಿ ಮಾತಾಡ್ಬಿಡ್ತೀನಿ. ಗುಡ್ ಬೆಳಿಗ್ಗೆ ಅಂದ್ರೆ ಗುಡ್ ಮಾರ್ನಿಂಗ್ ಅಂತ. ಅಂದಂಗೆ ನಿಮ್ ಮನೇಲಿ ತಿಂಡಿನ ಬಿಟ್ರೆ ಬ್ಲಾಕ್ ಗುಂಡು, ಬಸ್ ಸಾಂಬಾರು, ರೈಸ್ ಜ್ಯೂಸು ಸಿಗೋದಿಲ್ವೇ? ಬ್ಲ್ಯಾಕ್ ಗುಂಡು ರೈಸ್ ಜ್ಯೂಸು ಹಾಗಂದ್ರೇನು? ಅದೆಲ್ಲೋ ಜರ್ಮನಿ ತಿಂಡಿ ಇರ್ಬೇಕು. ಅಲ್ಲ, ಬ್ಲಾಕ್ ಗುಂಡು ಅಂದ್ರೆ ರಾಗಿ ಮುದ್ದೆ, ಬಸ್ ಸಾಂಬಾರು ಅಂದ್ರೆ ಬಸ್ಸಾರು, ರೈಸ್ ಜ್ಯೂಸು ಅಂದ್ರೆ ಅನ್ನದ ಗಂಜಿ ಅಂತ. ನಿಮ್ ಮಾತುಕತೆನೆ ವಿಚಿತ್ರವಾಗಿದೆಯಲ್ಲ. ನಿಮ್ಗೂ ಹಂಗೆ ಅನ್ನಿಸ್ತಾ? ನನಗೂ ಹಂಗೆ ಅನ್ನಿಸ್ತು. ಅಂದಾಗೆ ನೀವೇನ್ ಬಿಸ್ನೆಸ್ ಮಾಡ್ತೀರಾ? ಏನ್ ಹೇಳ್ತಾ ಇದ್ದೀರಾ? ಅದು ಕುರಿಗಳನ್ನ ಇವರು ಫಾರಿನ್ ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ನೀವ್ ಯಾಕೆ ಯಾವಾಗ್ಲೂ ಇವ್ರ ಮೇಲೆ ಡೌಟ್ ಪಡ್ತೀರಾ? ಕಮಾನ್ ಲೆಟ್ಸ್ ಗೋ. ನಡಿ ನೀವು ಪಾರ್ಟ್ನರ್ ಆಗ್ತೀರಾ? ತುರ್ಬ್ಯಾಗ ತುರ್ಬ್ಯಾ ಏನ್ ಜನನಯ್ಯ, ಕ್ಯಾಮೆನೆ ಮಾಡಲ್ಲ, ತಿಂತಾರೆ, ಉಣ್ತಾರೆ, ಕಾಲ್ ಕಿಸ್ಕೊಂಡ್ ಮನಿಕೊಂತಾರೆ. ಇದೊಂದ್ ಬದುಕ? ಓ ಗೊಂಬೆ, ಯಾಮಾರ್ಬಿಟ್ಟಿದೆ. ಈ ನಾರಿ ಜಾಗ ಮಡಿಕೊಂಡವ್ರಲ್ಲ, ನನ್ನಂತವನ್ ಕೈಗೆ ಏನಾದ್ರು ಸಿಕ್ಬಿಟ್ಟಿದ್ರೆ, ಈ ಕಡೆ ಭತ್ತ ಬೆಳಿತಿದೆ, ಈ ಕಡೆ ರಾಗಿ ಬೆಳಿತಿದೆ, ಈ ಕಡೆ ಜೋಳ ಬೆಳಿತಿದೆ, ಹಿಂಗೆ ಸಣ್ಣ ಪುಟ್ಟ ಹೀರೆಕಾಯಿ ಸ್ವಾರೆಕಾಯಿ ಬೆಳ್ಕೊಂತಿದ್ದೆ. ನೀರ್ಗಂತೂ ಬರ ಇಲ್ಲ. ಎರ್ರ ಬೀರಿ ನೀರ್ನ ತೊಟ್ಟಿಲ್ ತುಂಬಿಕವ್ರೆ ಪರದೇಶಿ ನನ್ ಮಕ್ಕಳು. ಎಲ್ಲದಕ್ಕೂ ಕೇಳ್ಕೊಂಡ್ ಬರ್ಬೇಕು. ಮಣ್ಣಿನ ಮಗ. ಗುಡ್ ಮಾರ್ನಿಂಗ್ ಸರ್. ಜಾಸ್ತಿ ಆಯ್ತು, ಜಾಡ್ ಸೋದ್ಬಿಡ್ತೀನಿ. ಯಾಕೆ ಸರ್? ನೀನ್ ಹಳ್ಳಿ ಅಂತಾನೆ? ಹೌದು. ಹಳ್ಳಿಯವ್ರ ತರ ನಮಸ್ಕಾರ ಕನ್ನಡ ಅನ್ನೋದ್ ಹೆಂಗೈತೆ, ಈ ಕಿತ್ತೋದ ಹತ್ರ ಗುಡ್ ಮಾರ್ನಿಂಗ್ ಅನ್ನೋದ್ ಹೆಂಗೈತೆ? ಅಂದಂಗೆ ನೀವು? ನಾನು ಹ್ಮ್. ಒಂದ್ ನಿಮಿಷ. ಬ್ಯಾಟ್ ಎಲ್ಲ ಕಳಿಸ್ತವ್ರೆ. ಏನ್ ಮಜಾ ಆಯ್ತಲ್ಲ ಕೈನಲ್ಲಿ ಹಿಡ್ಕೊಳಕ್ಕೆ. ಅಂದಂಗ ನಿಮ್ಗೆ ಯಾವ ಊರು? ಹುಡುಗಲ್ಲು. ಕುಣಿಗಲ. ಕುಣಿಗಲ ಹತ್ರ ಯಾವ ಊರು? ಉರ್ಲಿ ಬೋರ್ಸಂದ್ರ. ಅಯ್ಯೋ, ನಿನ್ ಮನೆಯೊಳಗ ಪಕ್ಕದಲ್ಲಿ ಮಾಯಿಸಂದ್ರ ಕಳೆಯೋ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಕೇಳ್ತೀವಿ. ಕೇಳಪ್ಪ. ಅಲ್ಲ, ಇಷ್ಟು ದೊಡ್ಡ ಮನೆಗೆ ನೀವ್ ಒಳಿಯ ಹೆಂಗಾದ್ರಿ? ಅಯ್ಯೋ, ಅದ್ರ ಮನೆ ಹಾಳಾಗೋಗ ಅದೊಂದ್ ದೊಡ್ಡ ಕತೆ. ಕುತ್ಕೋ. ಅದೇನಾಯ್ತು ಅಂದ್ರೆ, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಅವತ್ತು ಕೆಲಸ ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿ ಕ್ವಾಡಂಗಿ ವೇಷ ಹಾಕ್ಸ್ಬಿಡ್ತಿದ್ದೆ. ಆಡೇಳಿ ಕಿಚಾಯಿಸ್ಬಿಟ್ಟೆ. ಈಗ ಏನ್ ಪಿತೂರಿ ಮಾಡ್ಬೇಕು ಅಂತಿದ್ಯಾ? ಯಾಕೆ ಅಮ್ಮ ಅಳ್ತಾವಳೆ? ಯಕ್ಷಣಿ ಮಾಡ್ತಾವಳ? ನಿಜವಾಗ್ಲೂ ಅಳ್ತಾವಳೆ? ಅಯ್ಯಯ್ಯೋ, ಬಿಕ್ಕುಳ್ಸ್ಕೊಂಡು ಅಳ್ತಾವಳಲ್ಲ. ಯಾಕವ್ವ, ಏನ್ ನಿನ್ ಕಷ್ಟ? ನಾನೊಂದ್ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನಿನಗೇನ್ ಕಷ್ಟನಮ್ಮ? ಲಂಗ ಪಂಗ ಹಾಕೊಂಡು ಮೈಸೂರು ಮಾರಾಣಿ ಇದ್ದಂಗಿದ್ಯಾ? ಪ್ಲೀಸ್, ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನನಗ್ ಸಹಾಯ ಮಾಡಿ. ನಾನು ಸಹಾಯ ಮಾಡ್ದ? ಒಳ್ಳೆ ಮಾತು ಹೇಳ್ದೆ. ತಿರ್ಕೊಂತೀನಿ ಅವ್ನಿಗೆ ಅದೇನೋ ಮಾಡ್ದಂಗಾಯ್ತು. ನೀನ್ ಹೇಳೋದು ನಾನೇ ಆಯ್ಕೊಂಡ್ ತಿಂತಿದ್ದೀನಿ. ನಿನ್ಗೆಲ್ ಸಹಾಯ ಮಾಡ್ಲಿ? ಈಗ ನೀವ್ ನನಗ್ ಸಹಾಯ ಮಾಡ್ಲಿಲ್ಲ ಅಂದ್ರೆ ನನ್ ಜೀವನನೇ ಹಾಳಾಗೋಗುತ್ತೆ. ಅಯ್ಯಯ್ಯೋ, ಹೆಣ್ಮಕ್ಳು ಜೀವನ ಹಾಳಾಗ್ಬಾರ್ದು. ಕಣ್ಣೀರ್ ಬೇರೆ ಆಗ್ತಾ ಇದ್ಯಾ. ನಾನ್ ಏನ್ ಮಾಡ್ಲಿ ಹೇಳು? ನೀವೊಂದು ನಾಟಕ ಆಡ್ಬೇಕು. ನಾಟಕನ? ಅಯ್ಯೋ, ನಿನ್ನ ಬಾಯಿ ಮೊಂಡಾಕ. ನಾಟಕ ಆಡಕ್ಕೆ ಕಣ್ಣೀರ್ ಆಗ್ತಾ ಇದ್ಯಾ? ನಾವು ನಾಟಕ ಆಡೋದ್ರಲ್ಲಿ ಎಕ್ಸ್ಪರ್ಟ್ಗಳು. ನೋಡು, 2 ತರ ನಾಟಕ ಆಡ್ ತೋರಿಸ್ತೀರಿ. ಒಂದು ನೋಡ್ತಾ ಇರು. ಪೇಳ್ ಸಖಿ ಪೇಳ್, ಕೋಗಿಲೆಗಳ ಮಂಜುಳ ಮಲ್ಲಿಕ ಮೋದಮಯ, ಸವಿರುದಯ ಪ್ರೇಮಮಯ. ಇದು 1ನೇ ಭಾಗ. 2ನೇ ಭಾಗ, ಕೊಲ್ಲನೆ ತಕ್ಕೆ ಎಣ್ಣೆ ಮಲ್ಲಿಗ ನಿಲ್ಲಿ ಹನುಬಾರೆ, ಬೆಲ್ಲಗೆ ಬರುತ್ತೀಹ ನಲ್ಲನ ನೋಡೆ, ಕುಣಿ ಕುಣಿದಾಡೆ, ತಾತಕದೈ ತಗದ ತೋಪ್ ತಗದೈ. 2ನೇ ಭಾಗ. 3ನೇ ಭಾಗ, ಬಲ್ಲು ಕವೀರರಾದ ಪಂಚ ಪಾಂಡವರಂ ವರಿಸಿರೆಂಬ ದುರಾಂಕಾರದಿಂದ ಮೆರೆಯುತ್ತಿರುವ ಪಾಂಚಾಲಿ, ಬಾ ನನ್ನ ತೊಡೆಯ ಮೇಲೆ ನಿನ್ನ ಪೀಠವನ್ನು ಅಲಂಕರಿಸಿರು. ಅಯ್ಯೋ, ನನಗೆ ಈ ನಾಟಕ ಎಲ್ಲ ಬೇಡ. ಮತ್ತಿನ್ಯಾವುದು? ನೀನು ನನ್ ಗಂಡನ್ ತರ ನಾಟಕ ಆಡಿದ್ರೆ ಸಾಕು. ಗಂಡನ್ ತರ ನಾನ್ ನಾಟಕ ಆಡ್ಬೇಕಾ? ಹೌದು. ಬೇಡ ತಾಯಿ, 106 ಜನದ ಪವಿತ್ರ ಆಶೀರ್ವಾದ ತಗೊಂಡಿರೋ ಆ ಪಾತ್ರನ ನನ್ ಕೈಲಿ ಮಾಡಕ್ಕಾಗಲ್ಲ. ಬೇರೆ ಯಾರನ್ನ ನೋಡ್ಕೊಳ್ಳಿ. ಪ್ಲೀಸ್ ಪ್ಲೀಸ್, ನಿಮ್ ಕಾಲ್ ಮುಗಿದು ಕೇಳ್ಕೊತೀನಿ, ನನ್ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ನಾನ್ ಮದ್ವೆ ಆದ್ರೇನೆ ಆಸ್ತಿಲ್ ಪಾಲು ಅಂತ ನಮ್ಮಪ್ಪ ಬಿಲ್ ಬರ್ದಿಟ್ಟಿದ್ದಾರೆ. ನಮ್ಮ ಅಣ್ಣನು ಅದಕ್ಕೇನು ಸೇರ್ಕೊಂಡು ಆಸ್ತಿನೆಲ್ಲ ಹೊಡೆಯೋಕೆ ಪ್ಲಾನ್ ಮಾಡ್ತಿದ್ದಾರೆ. ನನ್ನ ಆಸ್ತಿನ ಉಳಿಸ್ಕೋಬೇಕು ಅಂದ್ರೆ ನಾನ್ ಮದ್ವೆ ಆಗ್ಬೇಕಂತೆ. ನನಗೆ ಈಗ್ಲೇ ಮದ್ವೆ ಆಗೋಕೆ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಆಸ್ತಿನ ಉಳಿಸ್ಕೊಡಿ, ಇಲ್ಲಿದ್ರೆ ನಾನು ಬೀದಿ ಭಿಕಾರಿ ಆಗೋಗ್ತೀನಿ. ಅಳ್ಬೇಡ, ಸುಮ್ಮನೆ ಇರುವ. ನೋಡು, ಕಷ್ಟದಲ್ಲಿ ಮನುಷ್ಯನಿಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಾನು ಮನುಷ್ಯತ್ವನೇ ಕಳ್ಕೊಂಡ್ಬಿಡ್ತೀನಿ. ನಿನಗೆ ಒಳ್ಳೇದಾಗದಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇಷ್ಟೇ ಕಣಪ್ಪ ನಡೆದಿದ್ದು. ನಾನು ಈ ಮನೆಗೆ ಅಳಿಯಾನೂ ಅಲ್ಲ, ಅವಳು ನನ್ನ ಎಂಡ್ರು ಅಲ್ಲ. ನನ್ನ ಕಷ್ಟಕ್ಕೆ ಸ್ವಲ್ಪ ಹಣ ಸಹಾಯ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಗಂಡಂತರ ನಾಟಕ ಆಡ್ತಾ ಇದೀನಿ.
ಒಂದ್ ಬೀಡಿ ಕೊಡೆಯ ಇದೊಂದಣ ಅದನ್ನೇ ಕೊಡೆಯ ಬ್ಯಾ ಇಲ್ಲ ಹಾಳಾಗೋಗ್ಬಿಟ್ಟಾಯ್ತೋ ಏನೋ ಲಾಂಗ್ರಾಜಣ್ಣವ್ರೆ ನಮ್ ಬ್ಯಾಕೆ ಕಳ್ದೋಗ್ಬಿಟ್ಟೈತೆ ನೀವೇನ ನೋಡಿದ್ರ ನನ್ನ ಹೆಂಡತಿ ಕೆಂಪಿ ಓಡೋಗ್ 4 ವರ್ಷ ಆಯ್ತು. ಅವಳದೇ ಚಿಂತೆ ಮಾಡಲ್ಲ. ಪುಟ್ಕೋಸಿ ನಿನ್ ಮ್ಯಾಕೆ ಕಟ್ಕೊಂಡು ನನ್ಗೇನಾಗ್ಬೇಕು? ನಿಮ್ ಹೆಂಡ್ರು ಯಾಕೆ ಓಡೋದ್ಲು ಗೊತ್ತಾ? ಗೊತ್ತಿಲ್ಲ. ನನಗ್ ಗೊತ್ತು. ಯಾಕೆ? ನೀನು ಒಂಥರ ಕೆಟ್ಟೋಗಿರೋ ಪಂಪ್ ಸೆಟ್ ಇದ್ದಂಗೆ. ಕುವಾ 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 ಬ್ಯಾ. ಆಳ ದಿಲ್ಲಿರಂಗೈತೆ. ಅಯ್ಯಪ್ಪ ನಮಸ್ಕಾರ ಕಾರಣ. ಅದಕ್ಕೆ ನಮ್ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗೋಗ್ಬಿಟ್ಟಿರೋದು. ಎಲ್ಲಂದ್ರೆ ಅಲ್ಲೇ ಬ್ಯಾ ಬ್ಯಾ. ಅಯ್ಯಯ್ಯೋ ನೀನ್ ಇಲ್ಲಿದ್ಯಾ? ನಿನಗೋಸ್ಕರ ನೋಡ್ಬಾರ್ದೆಲ್ಲ ನೋಡಿ ಕೇಳ್ಬಾರ್ದೆಲ್ಲ ಕೇಳ್ಕೊಂಡ್ ಬಂದ್ಬಿಟ್ಟ.